ಕೂತ್ಕೊಂಡೇ ಮಾತಾಡ್ತೀನಿ, ಸ್ವಲ್ಪ ಬೆನ್ನೋವಿದೆ. ಅಲ್ಲ, ಒಳ್ಳೆ ಕಾರಣಕ್ಕೆ. ಮೊದಲನೇದಾಗಿ ಈ ಸಿನಿಮಾ ಪ್ರತಿಯೊಬ್ಬರು ಏನು ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರು. ಈಗ ಸಂಭಾಷಣೆಗೆ ತೊಗೊಳಕ್ಕೆ ಹೋಗಿ ಅಲ್ಲಿ ಹೋದ ತಕ್ಷಣವೇ ನಾವು ಬರೆಯೋಕ್ಕೆ ಹೋಗಿಲ್ಲ, ಕಲಿಯೋಕ್ಕೆ ಹೋದ್ವಿ ಅಂತ ಗೊತ್ತಾಯಿತು ಅಂದರು. ಅಜನೀಶ್ ಅವರು ಅದೇ ರೀತಿ ಏನೋ ಹೇಳಿದ್ರು, ಚೇತನ್ ಅವರು ಅದೇ ರೀತಿ ಏನೋ ಹೇಳಿದ್ರು. ಇವರೆಲ್ಲರೂ ನನ್ನ ಬೈತಾ ಇದ್ರೆ ಹೊಗಳ್ತಾ ಇದ್ರೆ ಗೊತ್ತಾಗಲಿಲ್ಲ. ಬಟ್ ಒಂದು ಒಳ್ಳೆ ವೇದಿಕೆಯಲ್ಲಿ ಎಲ್ಲರೂ ಜಿದ್ದು ತೀರಿಸ್ಕೊಂಡ್ರು ಅಂತ ಅನ್ನಿಸ್ತು. ಅಂದರೆ ಎಲ್ಲೋ ಇಂಡೈರೆಕ್ಟಾಗಿ 2 ದಿನ ಆಗೋದು 5 ದಿನ ಯಾಕಾಯಿತು, ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರಿಸುಬೋರು ಹೇಳ್ಬಿಟ್ರು. ನಾನು ತುಂಬ ಕೆಲಸ ನೀಟಾಗಿ ಮಾಡ್ಕೊಂಬಂದನು, ಅವ್ರು ಸಾವಾಸ ಮಾಡಿ 4-4 ಗಂಟೆ ಆಯಿತು ಅಂತ ನೀಟಾಗಿ ಹೇಳಿದ್ರು. ಸೊ ಎನಿವೆ, ಇಲ್ಲಲ್ಲ ಅಂದರೆ ಹೊಗಳಿ ಬೈಯೋದು ಹೆಂಗೆ ಅಂತ ಇವತ್ತೇ ಕಲಿತೆ. ಬಟ್ ಐ ಹ್ಯಾವ್ ಟು ಸೇ, ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರೂ ಅಲ್ಲ. ಇವರು ನಡುಕ್ತಾ ಇದ್ರು ಮಾತಾಡಬೇಕಾದ್ರೆ. ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ, ಬಿಕಾಸ್ ಅವ್ರು ಜನರಲಿ ಲೈಫಲ್ಲೇ ಆಗಿದ್ದಾರೆ. ಅವರು ಆ್ಯಕ್ಚುಲಿ ಈಸ್ ವೆರಿ ನೈವ್ ಪರ್ಸನ್, ಈಸ್ ಅ ವೆರಿ ವಲ್ನರಬಲ್ ಮ್ಯಾನ್. ಅವರಿಗೆ ತುಂಬ ಹೊತ್ತು ನೀವು ಮೈಕ್ ಮುಂದೆ ಅಥವಾ ಈ ಥರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಇರಬೇಕು, ಏನು ಮಾತಾಡಬೇಕು ಅವ್ರಿಗೆ ಗೊತ್ತಾಗಲ್ಲ. ಬಟ್ ಕೆಲಸದಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಒಬ್ಬ ನಿರ್ದೇಶಕ. ಸರ್ ನನಗೆ ಕತೆ ಮಾಡೋದು, ಸಿನಿಮಾ ಮಾಡೋದು ಅಂತ ಹೇಳಿದ್ರು. ಬಟ್ ಇವ್ರು ಬಂದು ಹೇಳಿರೋ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ, ಯಾವುದೂ ಬರ್ತಾ ಇರಲಿಲ್ಲ. ಸೊ ಇದು ದಾನು ಅವ್ರು ಕಳಿಸಿದ್ರು ಅನ್ನೋದು ಒಂದಿದೆ. ಏನಕ್ಕಂದ್ರೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿವಿ ಆ ವ್ಯಕ್ತಿಗೆ, ಬಿಕಾಸ್ ಆಫ್ ಸೀನಿಯಾರಿಟಿ, ಬಿಕಾಸ್ ಆಫ್ ಹಿಸ್ ಲೆಗಸಿ. ನಾವೊಂದು ಅವಕಾಶ ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು, ಬನ್ನಿ ಕತೆ ಹೇಳಿ ಕೂತ್ಕೊಳ್ಳಿ ಅಂತ. ಬಟ್ ಅಲ್ಲಿ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಆ ಕತೆ ಮುಗೀತಿದ್ದಾಗೆ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್ ಬೇರೆ ಯಾವ್ದಾರು ನೋಡೋಣ ಅಂತ ಹೇಳಿರ್ಬೋದು, ವಿಚ್ ಇಸ್ ಅ ನಾರ್ಮ್. ನಾನು ತುಂಬ ಜನಕ್ಕೆ ಅದು ಹೇಳ್ತಾ ಇರ್ತೀನಿ. ಬಟ್ ಐ ಥಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ಬಟ್ ಇವ್ರು ಮಾಡ್ಕೊಂಬಂದಿರೋ ಕಥೆಯಲ್ಲಿ ಆಬ್ವಿಯಸ್ಲಿ ನನ್ನನ್ನು ತಲೆಯಲ್ಲಿ ಹಿಡ್ಕೊಂಡು ಮಾಡದೇ ಇಲ್ದಿರೋದ್ರಿಂದ ಆ್ಯಂಡ್ ತಮಿಳ್ ಇಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರೆದಂಥ ಒಂದು ಕತೆ ಆಗಿರೋದ್ರಿಂದ ಒಂದು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಟೆ ತಂದಿದ್ದೀರಾ ಅಂತ ಕೇಳಿದೆ. ಅವರು ಏನಿಲ್ಲ ಸರ್ ರಾತ್ರಿ ವಾಪಸ್ ಹೊರಡ್ಬೇಕು ಅಂದರು. ನಾನು ನಮ್ಮವ್ರನ್ನ ಕರೆಸ್ಬಿಟ್ಟು ಅಂಗಡಿಗೆ ಕಳಿಸಿ, ಬಟ್ ಅವ್ರಿಗೆ ಕೇಳಿ ಓಕೆನಾ, ನಿಮ್ಮ ಮನೆಯವ್ರಿಗೆ ನಿಮ್ಮ ಹೆಂಡ್ತಿಗೆ ಓಕೆನಾ ಕೇಳಿ ಅಂದೆ. ಇಲ್ಲ ಓಕೆ ಅಂದರು. ಅಂಗಡಿಗೆ ಹೋಗಿ ಒಂದು 8 ಜೊತೆ 9 ಜೊತೆ ಮೇಲಿಂದ ಕೆಳಗುವರೆಗೂ ಒಬ್ಬ ಮನುಷ್ಯನಿಗೆ ಹಾಕ್ಕೊಳ್ಳೋಕೆ ಏನೇನು ಬೇಕೋ ಎಲ್ಲ ಕೊಡಿಸಿ ಕರೆಸಿ ಕೂರಿಸ್ದೆ, ಒಂದು ರೂಮ್ ಹಾಕಿ, ನೀವು ತುಂಬ ದಿನ ಆಗತ್ತೆ ಇರ್ತೀರಾ ಅಂತ. ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ 8:30 ಬರೋರು, ಒಂದು 6:37ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಹೊಸ್ತು ಇನ್ನೇನು ಮಾಡಬೇಕಿದ್ರಲ್ಲಿ ಅಂತ ಮಾಡಿ. ದೆನ್ ಐ ಥಿಂಕ್ ಐ ಟೈಪ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಸೆಂಟ್ ಇಟ್. ಅಲ್ಲಿ ಓಕೆ ಆಗಿದ್ದು ಸ್ಕ್ರಿಪ್ಟ್ ಇದು. ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಹೇಳಿದೆ ಅಂದರೆ, ಒಬ್ಬ ಮೂಲತಃ ಒಂದು ಕತೆ ಬರೀಲಿಲ್ಲ ಅಂದರೆ ಅದಕ್ಕೆ ಇಂಪ್ರೂವೈಸ್ ಮಾಡೋಕ್ಕೆ ಯಾವುದೂ ಸಾಧ್ಯ ಇಲ್ಲ. ಅನ್ನ ಮಾಡಿದವ್ರು ಇವರಮ್ಮ, ನಾವೆಲ್ಲ ಸೇರಿ ಸಾರು ಪಲ್ಯ ಮಾಡಿದವ್ರು ಅಷ್ಟೇ. ಬಟ್ ಐ ಥಿಂಕ್ ಹೀ ಈಸ್ ದ ಮ್ಯಾನ್ ವಿ ಶುಡ್ ಗಿವ್ ದ ಕ್ರೆಡಿಟ್ ಟು. ಆ್ಯಂಡ್ ಆಬ್ವಿಯಸ್ಲಿ ದಾನು ಅವರ ಪ್ರೊಡಕ್ಷನ್ ನನಗೆ ಇಟ್ಸ್ ಅನ್ ಆನರ್, ಬಿಕಾಸ್ ಈ ಕತೆ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾನು ಯಾಕೆ ಪ್ರಯಾರಿಟಿ ಕೊಟ್ಟೆ ಅಂತ ಹೇಳ್ತೀನಿ. ಅದಕ್ಕೊಂದು ಚಿಕ್ಕ ಕತೆ ಇದೆ, ದೊಡ್ಡದೇನಲ್ಲ. 2004 ಹಂಗೆ ನಾನು ಚೆನ್ನೈಯಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡಿತ್ತು. ಅವಾಗೆಲ್ಲ ಇವತ್ತಿನ ಥರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗಬೇಕು ಅಂದರೆ ಭಾಳ ಸುಲಭ. ಇವತ್ತು ಒಂದು ಮ್ಯಾನೇಜರು ಇನ್ನೊಬ್ರಿಗೋ ಕಾಂಟ್ಯಾಕ್ಟ್ ಮಾಡಿ ವಿ ಕ್ಯಾನ್ ಜಸ್ಟ್ ಗೋ ಮೀಟ್ ದೆಮ್. 2004ಅಲ್ಲಿ ಯಾರ ಆಫೀಸ್ ಎಲ್ಲಿದೆ ಗೊತ್ತಿಲ್ಲ, ಕಮ್ಯುನಿಕೇಷನ್ ಗೊತ್ತಿಲ್ಲ, ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ. ಆ್ಯಂಡ್ ಇವರು ಎಲ್ಲ ಭಾಳ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು, ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ. ಹೇಗೋ ಒಂದು ಕಾಂಟ್ಯಾಕ್ಟ್ ಆಯಿತು, ಇವ್ರ ಹತ್ರ ಹೋದೆ ನಾನು. ಹೋಗಿದ್ದ ದಿನ ரொம்ப கோபமாக இருந்தீங்க நீங்க. ஏன்? ಇಲ್ಲ ಯಾವುದೋ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ರಮ್ಮ, ಅದಕ್ಕೆ ಫುಲ್ ಟೆನ್ಷನಲ್ಲಿದ್ದರು. ಅದು ಹೆಸರು ಬೇಡ ಈಗ.
ಸೊ ಇವ್ರು ಏನೋ ಕಿರ್ಚೋದು ಬರ್ತಾಯಿತ್ತು ಆಫೀಸಿಂದ ಹೊರಗಡೆ ಕೂತಿದ್ವಿ ನಾವು. ನನಗಿದೇನು ಒಳಗೆ ಹೋಗ್ಲೋ ಬೇಡವೋ, ಕೆಲಸ ಆಗುತ್ತೋ ಆಗಲ್ವೋ, ಯಾರ್ದೋ ಕೋಪದ ಮೇಲೆ ದೊಡ್ಡ ದೊಡ್ಡ ಅಮೌಂಟ್ ನನಗೆ ಹೇಳಿಬಿಟ್ರೆ. ಸರಿ ಕರೆದ್ರು, ಒಳಗೆ ಹೋಗಿ ಕೂತ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂದರು. ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಕರ್ಕೊಂಡೋಗಿದ್ರು ನನ್ನ ಎದುರುಗಡೆ ಬಾಯಿಗೆ ಬಂದಂಗೆ ಬೈದರು, ಏನಕ್ಕೆ ಬಂದಿದ್ದಾರೆ ಅದಾಗ ಹೊರಗಡೆ ಅಂತ ಅಂದ್ಬಿಟ್ಟು. ಸೊ ಇದು ತುಂಬ ಒಳ್ಳೆ ವೆಲ್ಕಮ್ ಆಯ್ತು ನನಗೂ. ನಾನು ನೋಡ್ಬಿಟ್ಟು ನೆಕ್ಸ್ಟ್ ನನಗೇನು ಹೇಳ್ತಾರೆ ಗೊತ್ತಿಲ್ಲ. ಇವರು ಅಂದರೆ ಕೆಲವು ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೂಮ್ ಯು ಟ್ರಾವೆಲ್ ವಿತ್. ಬಟ್ ದೆನ್ ಇಮಿಡಿಯೇಟ್ಲಿ ಅವ್ರು ಕೇಳಿದ್ದು ಇವರೊಟ್ಟಿಗೆ ಯಾಕ್ರಿ ಬಂದ್ರಿ ನೀವು ಅಂದರು. ಏನು ಉತ್ತರ ಕೊಡಲಿಲ್ಲ, ನಾನು ಸುಮ್ಮನೆ ಇದ್ದೆ. ನನಗೆ ಅವತ್ತಿಗೆ ಅಷ್ಟು ತಮಿಳು ಬರ್ತಾ ಇರಲಿಲ್ಲ. ಏನು ವಿಷಯ ಅಂದರೆ, ಈ ಥರ ಬಂದಿದ್ದೀನಿ ಸರ್ ಕಾಕ ಕಾಕ ರೀಮೇಕ್ ಮಾಡೋಕ್ಕೆ, ನಿಮ್ಮ ಹತ್ರ ಏನಾದರೂ ರೈಟ್ಸ್ ಕೊಡೋಕ್ಕಾದರೆ ನೀವು ಮಾಡ್ತೀರಾ ಅಂದರು. ಹೌದು. ಏನು ಕೊಡ್ತೀರಾ ಅಂದರು. ಸರ್ ನನಗೇನು ಗೊತ್ತಿಲ್ಲ, ನೀವು ಹೇಳಿ ಅಂದರು. ಆಸೆ ಪಟ್ಟು ಬಂದಿದ್ದೀರಾ, ನನಗೇನು ಬೇಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಇಮಿಡಿಯೇಟಾಗಿ ಏನು ಅಮೌಂಟ್ ಇಲ್ಲದೆ ಒಂದು ಲೆಟ್ರಲ್ಲಿ ಕಾಕ ಕಾಕ ನನಗೆ ಬರ್ಕೊಟ್ರು. ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ. ಬೇರೆ ಬೇರೆ ಸಿನಿಮಾದಲ್ಲಿದ್ದೆ ನಾನು. ಒಂದು ದಿವಸ ಇವರಿಂದನೇ ಕರೆ ಬಂತು, ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತಾ ಸಿನಿಮಾ ಸಿಕ್ಕಿದ್ರೆ, ಇನ್ನೊಬ್ರು ಯಾರೋ ಕೇಳ್ತಾ ಇದಾರಂತ. ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್. ಬಟ್ ದ ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಹಿಯರ್ ಇಸ್, ಅವತ್ತೊಬ್ಬ 2004 ನಾನೊಬ್ಬ ಇನ್ನೂ ಹೊಸಬ, ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳ್ದೇ ಒಂದು ಕಥೆನ ರೀಮೇಕ್ ರೈಟ್ಸ್ನ ನನಗೆ ಕೊಡೋದಿದೆಯಲ್ಲ, ಇಟ್ ಇಸ್ ಸಮಥಿಂಗ್. He could ask me anything, even if it is a small figure, that's okay. ಕೇಳ್ಬೋದಿತ್ತು, ಕೇಳಲಿಲ್ಲ. ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಅವರೊಟ್ಟಿಗೆ ಆಗಿದೆ. ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದು ನನಗೆ ಅವರು. ಅವತ್ತಾದ್ಮೇಲೆ ನಾನು ಅವ್ರನ್ನ ನೋಡಿಲ್ಲ. ಬಂದು ಒಂದು ಕರೆ ಬರುತ್ತೆ, ನಾನು ಅವ್ರು ಮೀಟ್ ಮಾಡ್ಬೇಕಂತ ಅಂದ್ಬಿಟ್ಟು. ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ, ಅವ್ರ ಮೂಲಕನೇ ಆಗಿದ್ದು ಸಿನಿಮಾ ಇದು. ಸೊ ದಿಸ್ ವಾಸ್ ದ ಪ್ರಯಾರಿಟಿ ಐ ವಾಂಟೆಡ್ ಟು ಗಿವ್ ಫಾರ್ ಅ ಜೆಂಟಲ್ಮನ್ who has been gentle with me once upon a time when I was probably just a newcomer. Thank you so much, sir, for that. Thank you. ಇನ್ನು ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ, ಈ ಸಿನಿಮಾ ನೋಡಬೇಕು. ಯಾವಾಗಲೂ ಹೇಳ್ತಾಯಿದ್ರು ಮುಗ್ದಿದೆಯಲ್ಲೋ ಹಾಕೋ ಅಂತ. ಕಾರಣಾಂತರಗಳಿಂದ ನನಗೆ ಫಿನಿಷ್ ಮಾಡೋಕ್ಕಾಗಿಲ್ಲ. ಅದೊಂದು ಕೊರತೆ ತುಂಬ ಇದೆ ನನಗೆ. ಸೊ ಇವ್ರು ಕೇಳಿದ್ರು ತುಂಬ ಧೂಮ್ಧಾಮಾಗಿ ಒಂದು ಮಾಡಬೇಕು ಅಂತ. ನನಗೆ ಆ್ಯಕ್ಚುಲಿ ನಾನು ಆ ಮೂಡಲ್ಲೇ ಇಲ್ಲ. ಐ ಸೆಡ್ ಇಲ್ಲ ಸರ್, ಪ್ರೆಸ್ ಮೀಟಿಂಗ್ ಆಗಲೇಬೇಕು, ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಾರೆ, ನಾನೊಬ್ಬನೇ ಅಲ್ಲ, ಎಲ್ಲರಿಗೂ ನ್ಯಾಯ ಆಗಬೇಕು ಈ ಸಿನಿಮಾ. ಸ್ವಲ್ಪ ಲೋ ಪ್ರೊಫೈಲ್ ಇರಿ, ದಯವಿಟ್ಟು ಸ್ಟಾರ್ಟ್ ಆಫ್ ವಿತ್ ದಟ್. ಏನು ಬೇಡಿ. ಇನ್ಫ್ಯಾಕ್ಟ್ ನಾನು ಎಲ್ಲ ಫ್ಯಾನ್ಸಿಗೂ ಫೋನ್ ಮಾಡಿ ಎಲ್ಲರಿಗೂ ಹೇಳಿದಿಷ್ಟ, ದಯವಿಟ್ಟು ಯಾರು ಹೋಟ್ಲ್ ಹತ್ರನೂ ಬರಬೇಡಿ ನೀವು, ಐ ಡೋಂಟ್ ವಾಂಟ್ ಇಟ್ ಅಂತ. ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದನ್ನ ಅನ್ಯಾಯ ಮಾಡೋದನ್ನ ಗೊತ್ತಿಲ್ಲ, ಬಿಕಾಸ್ ಹಿ ವಾಂಟೆಡ್ ಟು ಡೂ ಇಟ್ ವೆರಿ ಬಿಗ್. ಸೊ ಐ ಸೀಕ್ ಫರ್ಗಿವ್ನೆಸ್ ಫಾರ್ ದಿಸ್. ಸೊ ಫ್ರಮ್ ದ ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಡೂ ವಾಟ್ ಯು ವಾಂಟ್ ಸರ್. ಸೊ ಒಂದು ಆಸೆ ಇದೆ, ಅವ್ರಿಗೆ ನೋಡಬೇಕಂತ ಒಂದು ಆಸೆ ಇತ್ತು. ಸೊ ಈ ಸಿನಿಮಾ ಮಾಡುವಾಗ ಭಾಳ ಖುಷಿಯಾಗಿ ಅವ್ರ ಆಶೀರ್ವಾದ ತೊಗೊಂಡೋದವನು. ನನ್ನ ಸಿನಿಮಾದ ಬಹುಶಃ ಫಸ್ಟು ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ. ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಯಾ, ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಫಾರ್ ಮೀ, ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಆ್ಯಂಡ್ ಒಂದೇನು ಖುಷಿ ಅಂದರೆ, ಅಟ್ಲೀಸ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಹೋಗಿ ನಮ್ಮ ತಾಯಿಗೆ ತೋರಿಸ್ತಾ ಇದ್ದೆ ನಾನು. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ, ಅಟ್ಲೀಸ್ಟ್ ಐ ಡಿಡ್ ದ್ಯಾಟ್ ಮಚ್. ಆ್ಯಂಡ್ ಸೆಟ್ಟಲ್ಲಿ ಬಂದಾಗ